ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ನಡೀತಾ ಇರುವಂತಹ ನಿಂದನೀಯ ಯುದ್ಧ ಸದ್ಯಕ್ಕೆ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಈ ವಿಚಾರದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಗಳಾಗುವಂತಹ ಸಾಧ್ಯತೆ. ದೆಹಲಿಗೆ ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಫೈಟ್ ಶಿಫ್ಟ್ ಆಗುತ್ತಾ ಅಂತ ಹೇಳಿ ಪ್ರಧಾನಿ ಮೋದಿಗೆ ಪತ್ರದ ಜೊತೆಗೆ ನಿಯೋಗ ಕೊಂಡೊಯ್ಯಲಿಕ್ಕೆ ಸಚಿವೆ ಪ್ಲಾನ್ ಮಾಡಿದ್ದಾರೆ. ಮಹಿಳಾ ಶಾಸಕಿಯರ ನಿಯೋಗದಿಂದ ಪ್ರಧಾನಿ ಭೇಟಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿದ್ಧತೆ. ಬೆಳಗಾವಿ ಅಧಿವೇಶನ ಮುಗಿತಾ ಇದ್ದಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ವಿಚಾರವನ್ನ ಪ್ರಧಾನಿ ಅವರ ಅಂಗಳಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹದ್ದು. ವೈಯಕ್ತಿಕ ಹಠದ ಜೊತೆಗೆ ರಾಜಕೀಯ ಅಸ್ತ್ರವೂ ಆಗುತ್ತಾ ದೆಹಲಿ ಚಲೋ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗಾಗಲೇ ಒಂದು ಕಡೆ ಸಿಐಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಮತ್ತೊಂದು ಕಡೆ ರಾಜ್ಯಪಾಲರ ಅಂಗಳಕ್ಕೂ ಕೂಡ ವಿಚಾರವನ್ನು ಬಿಜೆಪಿ ತಲುಪಿಸಿರುವಂಥದ್ದು. ಎಲ್ಲ ಬೆಳವಣಿಗೆಗಳ ನಡುವೆ ಈ ವಿಚಾರವನ್ನು ನಾನು ನಿನ್ನೆ ಸುಮ್ಮನೆ ಬಿಡಲ್ಲ ಅಂಥೇಳಿ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರ ಗಮನಕ್ಕೆ ವಿಚಾರವನ್ನು ತರುವುದಾಗಿ, ಇದಕ್ಕೆ ನ್ಯಾಯ ಒದಗಿಸಿಕೊಳ್ಳುವಂತಹ ಕೆಲಸವನ್ನು ನಾನು ಮಾಡ್ತೇನೆ ಅಂಥೇಳಿ ಶಪಥವನ್ನು ಮಾಡಿದ್ದಾರೆ. ಹಾಗಾಗಿ ಈ ವಿಚಾರ ಪ್ರಧಾನಿ ಅಂಗಳಕ್ಕೆ ತಲುಪಿದ್ದೇ ಆದರೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ದೃಢ ನಿರ್ಧಾರವನ್ನು ಮಾಡಿಬಿಟ್ಟಿದ್ದಾರೆ. ಈ ವಿಚಾರವನ್ನು ಪ್ರಧಾನಿಯವರ ಗಮನಕ್ಕೆ ತರಲೇಬೇಕು ಅಂಥೇಳಿ ಅದಕ್ಕೊಂದು ನಿಯೋಗವನ್ನು ಕೂಡ ಕರೆದುಕೊಂಡು ಹೋಗೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮಹಿಳಾ ಶಾಸಕಿಯರನ್ನು ಜೊತೆ ಕರೆದುಕೊಂಡು ಹೋಗಿ ಸಿಟಿ ರವಿ ಮೇಲೆ ಬಂದಿರುವಂತಹ ಆರೋಪದ ವಿಚಾರಕ್ಕೆ, ತಮ್ಮ ಮೇಲೆ ಅವರು ಬಳಸಿದ್ದಾರೆ ಅನ್ನುವಂತಹ ಕೀಳು ಮಟ್ಟದ ಪದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಗಳ ಗಮನಕ್ಕೆ ತರೋದಕ್ಕೆ ಸಿದ್ಧತೆ ಆಗಿದೆ. ಹಾಗಾಗಿ ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಇಬ್ಬರ ನಡುವೆ ನಡೀತಾ ಇರುವಂತಹ ಈ ಯುದ್ಧ ಇದೆ, ಮಾತಿನ ಸಮರ ಏನಿದೆ ಅದು ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಾನು ಪ್ರಧಾನಮಂತ್ರಿಗಳನ್ನ ಭೇಟಿಗೆ ಅವಕಾಶ ಕೇಳ್ತೀನಿ, ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತೀನಿ, ಇಮೇಲ್ ಮಾಡ್ತೀನಿ, ರಾಷ್ಟ್ರಪತಿ ಅವರಿಗೆ ಭೇಟಿಗೆ ಅವಕಾಶ ಕೇಳ್ತೀನಿ. ಇದೆಲ್ಲ ಕಾನೂನು ಪ್ರಕಾರ, ನನ್ನ ರಾಜಕಾರಣ ಪ್ರಕಾರ ನಾನು ಏನೇನು ಮಾಡಬೇಕೋ ಮಾಡ್ತೀನಿ. ನಾನು ಪ್ರಧಾನಮಂತ್ರಿಗಳನ್ನ ಭೇಟಿಗೆ ಅವಕಾಶ ಕೇಳ್ತೀನಿ, ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತೀನಿ, ಇಮೇಲ್ ಮಾಡ್ತೀನಿ, ರಾಷ್ಟ್ರಪತಿ ಅವರಿಗೆ ಭೇಟಿಗೆ ಅವಕಾಶ ಕೇಳ್ತೀನಿ. ಇದೆಲ್ಲ ಕಾನೂನು ಪ್ರಕಾರ ನನ್ನ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ್, ಈಗಾಗಲೇ ಇಬ್ಬರ ನಡುವೆ ನಡೀತಾ ಇರುವಂತಹ ಈ ಸಮರ ದೆಹಲಿಯ ಅಂಗಳಕ್ಕೆ ತಲುಪಿಸಲಿಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ದೃಢ ನಿರ್ಧಾರವನ್ನು ಮಾಡಿದ್ದಾರೆ. ಒಂದು ವೇಳೆ ಪ್ರಧಾನಿಗಳ ಗಮನಕ್ಕೆ ಈ ವಿಚಾರವನ್ನು ತಂದಿದ್ದೇ ಆದರೆ ಈ ಪ್ರಕರಣದಲ್ಲಿ ಯಾವ ರೀತಿಯ ಪರಿಣಾಮ ಆಗಬಹುದು ಅಂತ ಹೇಳಿ. ಪ್ರೇಮ್, ಈ ವಿಚಾರದಲ್ಲಿ ಮೊದಲನೇದಾಗಿ ಪತ್ರ ಬರ್ತೀನಿ ಅಂತ ಹಿಂದೆಯೂ ಹೇಳಿದರು, ಮೇಲ್ ಮಾಡ್ತೀನಿ ಅಂತ ಹೇಳಿದರು. ಆದರೆ ಈಗ ನಿಯೋಗವನ್ನು ಕೂಡ ಕರ್ಕೊಂಡು ಹೋಗಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಅಂದರೆ ನಾನು ಭೇಟಿಯನ್ನೇ ಮಾಡ್ತೀನಿ, ನಾನು ಒಬ್ಬಂಟಿಯಲ್ಲ ಈ ವಿಚಾರದಲ್ಲಿ, ನನ್ನ ಜೊತೆಗೂ ಇದ್ದಾರೆ, ನನ್ನ ಬೆಂಬಲಿಸುವಂಥ ನಾಯಕರುಗಳಿದ್ದಾರೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಒಂದು ಮಹಿಳಾ ಶಾಸಕಿಯರ ಒಂದು ನಿಯೋಗವನ್ನು ಕರೆದುಕೊಂಡು ಹೋದರೆ ಅದು ಹೆಚ್ಚು ಬಲವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು. ಹಾಗಾಗಿ ಪ್ರಧಾನಿ ಮೋದಿ ಅವರನ್ನ ದೆಹಲಿಗೆ ಹೋಗಿ ಅಲ್ಲೇ ಭೇಟಿ ಮಾಡಿ ಈ ರೀತಿಯಲ್ಲಿ ನಿಮ್ಮ ಶಾಸಕರು ನಮ್ಮನ್ನು ಅವಮಾನಿಸಿದ್ದಾರೆ ಅನ್ನುವಂಥ ದೂರನ್ನು ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥದ್ದು. ಸಹಜವಾಗಿ ನೇರವಾಗಿ ಭೇಟಿ ಮಾಡಿದಾಗ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಅದೇನಾದ್ರು ಅಂಥ ಅವಕಾಶ ಸಿಕ್ಕರೆ ಅದು ಒಂದು ರೀತಿಯಲ್ಲಿ ಪಕ್ಷಕ್ಕೂ ಕೂಡ ಮುಜುಗರದ ವಿಚಾರ BJP ಪಾಲಿಗೆ. ಹಾಗಾಗಿ ಸಿಟಿ ರವಿ ಅವರು ಆಡಿದಂಥ ಮಾತು ನಿಜನಾ ಅಥವಾ ಅವರ ಅತಿ ಹೇಳಿದ್ರಾ ಇಲ್ವಾ ಅನ್ನುವಂಥದ್ರ ಬಗ್ಗೆಯೂ ಕೂಡ BJP ಆಂತರಿಕ ವಲಯದಲ್ಲೂ ಕೂಡ ಹೆಚ್ಚು ಗಂಭೀರವಾಗಿ ಅದನ್ನು ಪರಿಗಣಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಯೋಗವನ್ನು ಕರೆದುಕೊಂಡು ರಾಷ್ಟ್ರಪತಿಗಳು ಪ್ರಧಾನಿಯವರೆಗೂ ಹೋಗಿ ಈ ರೀತಿ ನಡೆದುಕೊಳ್ತಾ ಇದ್ದಾರೆ. ಜನಪ್ರತಿನಿಧಿಯೊಬ್ಬರು ಇನ್ನೊಬ್ಬರು ಜನಪ್ರತಿನಿಧಿ ಅಥವಾ ಸಚಿವರ ವಿಚಾರದಲ್ಲಿ ಮಹಿಳೆಯ ಘನತೆಗೆ ಕುಂದು ತರುವ ರೀತಿಯಲ್ಲಿ ಮಾತನಾಡಿದರೆ ಅನ್ನುವಂಥ ದೂರನ್ನು ಕೊಡುವಂಥದ್ದು ಒಂದು ರೀತಿಯ ಒಂದು ಚಾಲೆಂಜ್ ಆಗಿ ಸ್ವೀಕರಿಸಂತೆ ಕಾಣಿಸ್ತಾ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಹಾಗಾಗಿ ಅವರೇನಾದರೂ ದೆಹಲಿಗೆ ನಿಯೋಗವನ್ನು ಕರೆದುಕೊಂಡು ಸಹಜವಾಗಿ ಸಿಟಿ ಅವರು ಮತ್ತಷ್ಟು ಒತ್ತಡಕ್ಕೆ ಒಳಗಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಪ್ರೇಮ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.